ಹೈಕೋರ್ಟ್ ಜಡ್ಜ್ ಮನೆಯಲ್ಲಿ ಕಂತೆ ನೋಟು. ಮೋದಿ ಟೂರ್ಗೆ 258 ಕೋಟಿ ರೂಪಾಯಿ ಖರ್ಚು. ಚಿಕ್ಕಮಗಳೂರಿನಲ್ಲಿ ಕುಡುಕ ಮಾಡಿದಂತಹ ಅವಾಂತರ ಏನು? ಡೀಟೇಲ್ಸ್ ಕರ್ನಾಟಕ ಟಾಪ್ 20ಯಲ್ಲಿ. ದೆಹಲಿ ಹೈಕೋರ್ಟ್ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಮನೆಯಲ್ಲಿ ಕಂತೆ ನೋಟು ಪತ್ತೆಯಾಗಿದೆ. ಜಡ್ಜ್ ಮನೆಯಲ್ಲಿ ಸಂಭವಿಸಿದ ಅಗ್ನಿ ಅವಘಡದ ನಂತರ ಅಪಾರ ಪ್ರಮಾಣದ ನಗದು ಹಣ ಪತ್ತೆಯಾಗಿದ್ದು ಭಾರೀ ಚರ್ಚೆಗೆ ಕಾರಣವಾಗಿದೆ. ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿದ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಸಭೆ ಕರೆದು ನ್ಯಾಯಮೂರ್ತಿ ಯಶವಂತ್ ವರ್ಮಾರನ್ನು ತಕ್ಷಣವೇ ವರ್ಗಾಯಿಸುವ ನಿರ್ಧಾರ ಕೈಗೊಂಡಿದ್ದಾರೆ. ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರು ಮನೆಯಲ್ಲಿ ಇಲ್ಲದ ವೇಳೆ ಬೆಂಕಿ ಕಾಣಿಸಿಕೊಂಡಿದೆ. ಆದರೆ ತಪಾಸಣೆಯ ವೇಳೆ ಅಲ್ಲಿ ದೊಡ್ಡ ಮೊತ್ತದ ನಗದು ಹಣ ಇರೋದು ಬೆಳಕಿಗೆ ಬಂದಿದೆ. ಈ ಹಣದ ಮೂಲದ ಬಗ್ಗೆ ಇನ್ನೂ ಯಾವುದೇ ಸ್ಪಷ್ಟ ಮಾಹಿತಿ ಲಭ್ಯವಾಗಿಲ್ಲ. ಈ ಘಟನೆಯು ನ್ಯಾಯಮೂರ್ತಿಗಳ ವೃತ್ತಿಪರ ನಡವಳಿಕೆ ಮತ್ತು ಸಮಗ್ರತೆಯ ಬಗ್ಗೆ ಪ್ರಶ್ನೆ ಮೂಡುವಂತೆ ಮಾಡಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರವಾಸಕ್ಕೆಂದೇ ಕೋಟಿ ಖರ್ಚು ಮಾಡಿದ್ದಾರೆ. 2022ರ ಮೇ ತಿಂಗಳಿನಿಂದ 2024ರ ಡಿಸೆಂಬರ್ ವರೆಗೆ 38 ವಿದೇಶಿ ಪ್ರವಾಸಗಳನ್ನು ಕೈಗೊಂಡಿದ್ದು ಸುಮಾರು 258 ಕೋಟಿ ರೂಪಾಯಿ ಖರ್ಚಾಗಿವೆ ಎಂದು ಕೇಂದ್ರ ಸರ್ಕಾರ ಮಾಹಿತಿ ನೀಡಿದೆ. ವಿದೇಶಾಂಗ ಸಚಿವಾಲಯದ ಪಬಿತ್ರಾ ಮಾರ್ಗರಿಟಾ ರಾಜ್ಯಸಭೆಯಲ್ಲಿ ಪ್ರಶ್ನೆಯೊಂದಕ್ಕೆ ಲಿಖಿತ ರೂಪದಲ್ಲಿ ಈ ಉತ್ತರವನ್ನ ನೀಡಿದ್ದಾರೆ. ಈ ಪ್ರವಾಸಗಳಲ್ಲಿ ಅಧಿಕೃತ ಪ್ರತಿನಿಧಿಗಳು, ಭದ್ರತಾ ಸಿಬ್ಬಂದಿ, ಮಾಧ್ಯಮ ಪ್ರತಿನಿಧಿಗಳು ಮತ್ತು ಇತರರ ಖರ್ಚು ಸೇರಿದೆ. ಈ 38 ಪ್ರವಾಸಗಳಲ್ಲಿ 2023ರ ಜೂನ್ನಲ್ಲಿ ಅಮೆರಿಕಕ್ಕೆ ನೀಡಿದ ಭೇಟಿಯು ಅತ್ಯಂತ ದುಬಾರಿ ಪ್ರವಾಸವಾಗಿದೆ. ಈ ಪ್ರವಾಸಕ್ಕೆ ಒಟ್ಟು 22.89 ಕೋಟಿ ರೂಪಾಯಿ ಖರ್ಚಾಗಿವೆ ಎಂದು ಸರ್ಕಾರ ತಿಳಿಸಿದೆ. ಕುಡುಕನೊಬ್ಬ ಮಾಡಿದ ಅವಾಂತರದಿಂದ ಶೃಂಗೇರಿ ಪೊಲೀಸರು ಬೆಸ್ತು ಬೀಳುವಂತಾಗಿದೆ. ಕುಡುಕನ ಕಿರಿಕಿರಿಯಿಂದ ಆಂಬ್ಯುಲೆನ್ಸ್ ಸಿಬ್ಬಂದಿ ಹಾಗೂ ಪೊಲೀಸರು ರಾತ್ರಿಯಿಡೀ ಪರದಾಟ ಪಟ್ಟಿದ್ದಾರೆ. ಕೊನೆಗೂ ಶೃಂಗೇರಿ ಬಸ್ ನಿಲ್ದಾಣದಲ್ಲಿ ಗುಂಪು ಘರ್ಷಣೆ ಆಗಿದೆ ಅಂತ ಯಾಮಾರಿಸಿದ ಕುಡುಕನನ್ನ ಹಿಡಿಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಹಗರಿಬೊಮ್ಮನಹಳ್ಳಿಯಿಂದ ಕೂಲಿ ಕೆಲಸಕ್ಕೆ ಅಂತ ಶೃಂಗೇರಿಗೆ ಬಂದು ಮದ್ಯವ್ಯಸನಿ ಬಸವರಾಜ್ ಎಂಬಾತ ಪೊಲೀಸರಿಗೆ ಕರೆ ಮಾಡಿ ಶೃಂಗೇರಿ ಬಸ್ ನಿಲ್ದಾಣದಲ್ಲಿ ಗುಂಪು ಘರ್ಷಣೆ ಆಗಿದೆ ಅಂತ ಹೇಳಿದ್ದಾನೆ. ಅಲ್ಲದೆ ಆಂಬ್ಯುಲೆನ್ಸ್ ಸಿಬ್ಬಂದಿಗೆ ಕರೆ ಮಾಡಿ ಗುಂಪು ಘರ್ಷಣೆಯಲ್ಲಿ ಜನ ಗಾಯಗೊಂಡಿದ್ದಾರೆ, ಗಾಯಾಳುಗಳನ್ನು ಆಸ್ಪತ್ರೆಗೆ ಕರೆದೊಯ್ಯೋಕೆ ತಕ್ಷಣವೇ ಬನ್ನಿ ಅಂತ ಹೇಳಿದ್ದಾರೆ. ಈತನ ಕರೆಗೆ ಓಗೊಟ್ಟ ಆಂಬ್ಯುಲೆನ್ಸ್ ಸಿಬ್ಬಂದಿ ತರಾತುರಿಯಿಂದ ಸ್ಥಳಕ್ಕೆ ಧಾವಿಸಿದ್ದಾರೆ. ಮತ್ತೊಂದು ಕಡೆ ಪೊಲೀಸರು ಕೂಡ ಶೃಂಗೇರಿ ಬಸ್ ನಿಲ್ದಾಣಕ್ಕೆ ಬಂದು ಪರಿಶೀಲನೆ ನಡೆಸಿದ್ದಾರೆ. ಆದರೆ ಗುಂಪು ಘರ್ಷಣೆಯ ಯಾವುದೇ ಸುಳಿವು ಕೂಡ ಅವರಿಗೆ ಸಿಗಲಿಲ್ಲ. ಹೀಗಾಗಿ ಕರೆ ಮಾಡಿ ತಿಳಿಸಿದ ವ್ಯಕ್ತಿಗೆ ಪುನಃ ಕಾಲ್ ಮಾಡಿದ್ದಾರೆ. ಗೋಬಿ, ಪಾನಿಪುರಿ, ಕಬಾಬ್, ಪನ್ನೀರ್ ಆಯಿತು. ಇದೀಗ ಆಹಾರ ಇಲಾಖೆ ಸಿಹಿ ತಿಂಡಿಗಳನ್ನು ಪರೀಕ್ಷೆಗೆ ಒಳಪಡಿಸಿದೆ. ಕ್ಯಾನ್ಸರ್, ಡಯಾಬಿಟಿಸ್ಗೆ ಸಿಹಿ ತಿಂಡಿಗಳು ಕಾರಣ ಆಗ್ತಾ ಇದೆಯಾ ಅನ್ನೋದನ್ನ ಪತ್ತೆ ಹಚ್ಚೋಕೆ ಹೊರಟಿದೆ. 10ಕ್ಕೂ ಅಧಿಕ ಸಿಹಿ ತಿಂಡಿಗಳನ್ನು ಟೆಸ್ಟಿಂಗ್ಗೆ ರವಾನಿಸಿರುವ ಆಹಾರ ಇಲಾಖೆ ಸಿಹಿ ತಿಂಡಿಗಳ ಮೇಲೆ ನಿಗಾ ವಹಿಸಿದೆ. ಮೈಸೂರು ಪಾಕ್, ಮಿಕ್ಸ್ಚರ್, ಕಾಜು ಬರ್ಫಿ, ಜಿಲೇಬಿ, ಜಹಂಗೀರ್ನಲ್ಲಿ ಕಲರಿಂಗ್, ಕಲಬೆರಕೆ ಮತ್ತು ಸಕ್ಕರೆ ಪ್ರಮಾಣ ಹೆಚ್ಚಳದ ಬಗ್ಗೆ ಆಹಾರ ಸುರಕ್ಷತಾ ಇಲಾಖೆಗೆ ದೂರು ಹೋಗಿದೆ. ಇದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಸಿಹಿ ತಿಂಡಿಗಳ ಮಾದರಿಗಳನ್ನು ಟೆಸ್ಟ್ಗೆ ರವಾನಿಸಿದ್ದಾರೆ. ಕಲರಿಂಗ್ನಿಂದ ಕ್ಯಾನ್ಸರ್, ಹೆಪಟೈಟಿಸ್ ಸಮಸ್ಯೆಯಾಗಿ ದೇಹಕ್ಕೆ ಹಾನಿಯಾಗಲಿದೆ. ಜೊತೆಗೆ ಸಕ್ಕರೆ ಪ್ರಮಾಣ ಇದ್ರೆ ಅದು ಡಯಾಬಿಟಿಸ್ಗೆ ಕಾರಣ ಆಗುತ್ತೆ ಅಂತ ಆಹಾರ ತಜ್ಞರು ಹೇಳ್ತಿದ್ದಾರೆ. ಗಾಜಾ ಪಟ್ಟಿಯ ಮೇಲೆ ಇಸ್ರೇಲ್ ಮತ್ತೆ ವಾಯು ದಾಳಿ ನಡೆಸಿದೆ. ಗಾಜಾ ಪಟ್ಟಿಯ ಉತ್ತರ ಮತ್ತು ದಕ್ಷಿಣ ಭಾಗದ ಹಲವು ಮನೆಗಳನ್ನು ಗುರಿಯಾಗಿಸಿಕೊಂಡು ನಡೆಸಿದ ದಾಳಿಯಲ್ಲಿ ಕನಿಷ್ಠ 85 ಮಂದಿ ಬಲಿಯಾಗಿದ್ದಾರೆ. ಕಳೆದ ಮಂಗಳವಾರದಿಂದ ಗಾಜಾ ಪಟ್ಟಿಯ ಮೇಲೆ ಇಸ್ರೇಲ್ ವಾಯು ದಾಳಿ ನಡೆಸ್ತಾ ಇದೆ. ಬುಧವಾರ ಭೂದಾಳಿ ಕೂಡ ಶುರು ಮಾಡಿತು. ಈ ಮೂಲಕ ಜನವರಿಯಲ್ಲಿ ಜಾರಿಗೆ ಬಂದಿದ್ದ ಕದನ ವಿರಾಮ ಒಪ್ಪಂದವನ್ನ ಕೈಬಿಟ್ಟಂತೆ ಆಗಿದೆ. ಗಾಜಾದಲ್ಲಿ ತನ್ನ ಆಡಳಿತವನ್ನ ಮತ್ತೆ ಸ್ಥಾಪಿಸುವ ಹವಣಿಕೆಯಲ್ಲಿದ್ದಂತಹ ಹಮಾಸ್ ಸಂಘಟನೆಗೆ ಇಸ್ರೇಲ್ ದಾಳಿ ಮೂಲಕ ಪೆಟ್ಟು ಕೊಟ್ಟಿದೆ. ಈ ವಾರ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಹಮಾಸ್ನ ಪ್ರಮುಖ ನಾಯಕರು ಹತರಾಗಿದ್ದಾರೆ. ಮೃತಪಟ್ಟವರಲ್ಲಿ ಗಾಜಾ ಸರ್ಕಾರದ ಮುಖ್ಯಸ್ಥ ಕೂಡ ಸೇರಿದ್ದಾರೆ. ಈ ಮಧ್ಯೆ 2ನೇ ಹಂತದ ಕದನ ವಿರಾಮಕ್ಕೆ ರಾಜಿ ಮಾತುಕತೆಯನ್ನು ಇಸ್ರೇಲ್ ತಿರಸ್ಕರಿಸಿದೆ. ಮೊದಲ ಹಂತವನ್ನು ವಿಸ್ತರಿಸಿ ಒತ್ತೆಯಾಳುಗಳಾಗಿ ಇರುವ ಎಲ್ಲರನ್ನ ಬಿಡುಗಡೆ ಮಾಡಬೇಕು ಅಂತಿದೆ. ಇತ್ತ ಟೆಲ್ ಅವೀವ್ ಮೇಲೆ ನಾವು ದಾಳಿ ಮಾಡಿದ್ದೇವೆ ಅಂತ ಹಮಾಸ್ ಹೇಳಿಕೊಂಡಿದೆ. ವಿವಿಧ ದೇಶಗಳ ಮೇಲೆ ಟ್ರಂಪ್ ಟ್ಯಾಕ್ಸ್ ಸಮರ ಮುಂದುವರೆದಿದೆ. ಸುಂಕದ ನೆಪದಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಒತ್ತಡ ತಂತ್ರ ಅನುಸರಿಸ್ತಾ ಇರುವಂತೆ ಕಾಣ್ತಾ ಇದೆ. ಈ ಮೊದಲು ಸುಂಕ ಕಡಿತಕ್ಕೆ ಭಾರತ ಒಪ್ಪಿದೆ ಅಂದಿದ್ದ ಟ್ರಂಪ್ ಈಗ ಸ್ವರ ಬದಲಾಯಿಸಿದ್ದಾರೆ. ಭಾರತ ಗಣನೀಯವಾಗಿ ಸುಂಕ ಕಡಿತ ಮಾಡುತ್ತೆ ಅಂತ ನಂಬಿಕೆ ನನಗಿದೆ ಅಂದಿದ್ದಾರೆ. ಭಾರತ ಎಂದಿಗೂ ನಮ್ಮ ಉತ್ತಮ ಗೆಳೆಯ, ಆದರೆ ಸುಂಕದ ವಿಚಾರದಲ್ಲಿ ಭಾರತವನ್ನು ಒಪ್ಪಲ್ಲ. ವಿಶ್ವದಲ್ಲೇ ಅತಿ ಹೆಚ್ಚು ಸುಂಕ ವಿಧಿಸುವ ದೇಶ ಭಾರತ ಅನ್ನೋದಷ್ಟೇ ನನ್ನ ಸಮಸ್ಯೆ. ಏಪ್ರಿಲ್ 2ನೇ ತಾರೀಕು ಜಾರಿಗೆ ಬರುವಂತೆ ಭಾರತ ವಿಧಿಸಲಿರುವ ಸುಂಕಕ್ಕೆ ಅನುಗುಣವಾಗಿ ಅಮೆರಿಕ ಭಾರತದ ಉತ್ಪನ್ನಗಳಿಗೆ ಸುಂಕ ವಿಧಿಸುತ್ತೆ ಅಂತ ಪುನರುಚ್ಚರಿಸಿದರು. ಈ ಮಧ್ಯೆ ವೆಚ್ಚ ಕಡಿತದ ಭಾಗವಾಗಿ ಶಿಕ್ಷಣ ಇಲಾಖೆಯನ್ನೇ ಬಂದ್ ಮಾಡೋಕೆ ಅಗತ್ಯ ಕ್ರಮ ತೆಗೆದುಕೊಳ್ಳುವಂತೆ ಸೂಚನೆಯನ್ನ ಟ್ರಂಪ್ ಕೊಟ್ಟಿದ್ದಾರೆ. ಇದು ಭಾರಿ ಚರ್ಚೆಗೆ ಗ್ರಾಸ ಆಗಿದೆ. ಆದರೆ ಅಮೆರಿಕ ಸಂಸತ್ನ ಅನುಮೋದನೆ ಇಲ್ಲದೆ ಶಿಕ್ಷಣ ಇಲಾಖೆಯನ್ನ ಬಂದ್ ಮಾಡೋಕೆ ಆಗಲ್ಲ ಎನ್ನಲಾಗ್ತಿದೆ.
ರಾಜ್ಯಾದ್ಯಂತ ಬಿರು ಬಿಸಿಲಿಗೆ ಜನ ತತ್ತರಿಸಿ ಹೋಗ್ತಿದ್ದಾರೆ. ಈ ಮಧ್ಯೆ ಕುಡಿಯೋ ನೀರು ಸಿಗದೆ ಜನ ಪರದಾಡ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಹಲವು ಗ್ರಾಮದಲ್ಲಿ ನೀರಿಗಾಗಿ ಹಾಹಾಕಾರ ಎದುರಾಗಿದೆ. ಪರಸಿನಹಟ್ಟಿ ಮತ್ತು ದಿಂಡಿಲ ಕೊಪ್ಪಲದಲ್ಲಂತೂ ಪರೀಕ್ಷೆ ಇದ್ರೂ ಮಕ್ಕಳು ನೀರು ತುಂಬಿಯೇ ಶಾಲೆಗಳಿಗೆ ಹೋಗಬೇಕು ಎಂಬ ಪರಿಸ್ಥಿತಿ ನಿರ್ಮಾಣ ಆಗಿದೆ. 2 ಗ್ರಾಮದಲ್ಲಿ ವಿದ್ಯುತ್ ಸಂಪರ್ಕವೂ ಇಲ್ಲ, ನೀರಿನ ವ್ಯವಸ್ಥೆಯೂ ಇಲ್ಲವಾಗಿದೆ. ನೀರಿಗಾಗಿ ಕಿಲೋಮೀಟರ್ ಗಟ್ಟಲೆ ಹೋಗಿ ಖಾಸಗಿಯವರ ಜಮೀನಲ್ಲಿ ವಿದ್ಯಾರ್ಥಿಗಳು, ಮಹಿಳೆಯರು ನೀರನ್ನು ಹೊತ್ತು ತರ್ತಾರೆ. ಶಾಲೆಗೆ ಹೋಗುವ ಸಮಯದಲ್ಲಿ ಕರೆಂಟ್ ಬಂದರೂ ಬ್ಯಾಗ್ ಇಟ್ಟು ನೀರಿಗಾಗಿ ಮಕ್ಕಳು ತೆರಳುವ ಪರಿಸ್ಥಿತಿ ಇದೆ ಅಂತ ಅಳಲು ತೋಡ್ಕೊಂಡಿದ್ದಾರೆ. ಇದರಿಂದ ಮಕ್ಕಳ ವಿದ್ಯಾಭ್ಯಾಸ ಹಾಳಾಗ್ತಾ ಇದೆ. ಮನೆಯ ಓರ್ವ ಸದಸ್ಯ ಕೆಲಸ ಬಿಟ್ಟು ನೀರು ತುಂಬುವ ಸ್ಥಿತಿ ಇದೆ. ಹಲವಾರು ಬಾರಿ ನೀರಿನ ವ್ಯವಸ್ಥೆಗೆ ಮನವಿ ಮಾಡಿದ್ರೂ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ನೀರಿನ ವ್ಯವಸ್ಥೆ ಮಾಡಿ ವಿದ್ಯುತ್ ಪೂರೈಕೆ ಮಾಡುವಂತೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ನಾವು ಹೊಲ್ದಿಂದ ತರ್ಬೇಕ್ರಿ, ಸ್ಕೂಲಿಗೆ ಲೇಟಾಗಿ ಹೋಗ್ಬೇಕು. 2 ಕಿಲೋಮೀಟ್ರ್ ಕರೆಂಟ್ ಇಲ್ಲ, ಬರ್ಯಾಕ ಕರೆಂಟ್ ಇಲ್ರಿ, ಓದ್ಕಾಕು ಇಲ್ರಿ. ನೀರಿಂದು ತೊಂದರೆ ಐತ್ರಿ. ಮತ್ತೆ ಎಲ್ಲ ನೀರಿಲ್ಲ, ಲೈಟ್ ಇಲ್ಲ, ಎಲ್ಲ ಥರದಿಂದ ನಮಗೆ ತೊಂದ್ರೆನ ರೀ. ಎಲ್ಲಿ ವ್ಯವಸ್ಥೆ ಇಲ್ಲ, ಎಲ್ಲರೂ ಭೂಮಿಯಾಗ ಎಲ್ಲಿ ಬಿಡ್ತಾರೆ ಅಲ್ಲಿ ಹೋಗ್ಯ ತರೋದ್ರಿ. ಮತ್ತೊಂದು ಏನು ಕೆಲಸ ಇಲ್ರಿ, ಭೂಮಿಯಾಗ ಅಡ್ಡಾಡೋದು, ಮನೆ ಕೆಲಸ ಇಲ್ಲ, ಏನೂ ಇಲ್ಲ, ನೀರಿಗೆ ನಿಂತ್ಬಿಡೋದ್ರಿ. ಕೃಷ್ಣಾ ನದಿ ನೀರನ್ನು ವಿಜಯಪುರ ಜಿಲ್ಲೆಗೆ ಲಿಫ್ಟ್ ಮಾಡುತ್ತಿರುವುದರಿಂದ ರೈತರು ಸಿಡಿದೆದ್ದಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ಭಾಗದ ರೈತರು ಪ್ರತಿಭಟನೆ ಮಾಡುವ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ. ಚಿಕ್ಕಪಡಸಲಗಿ ಕೃಷ್ಣಾ ಸೇತುವೆ ರಸ್ತೆ, ಜಮಖಂಡಿ ವಿಜಯಪುರ ರಸ್ತೆ ತಡೆಯುವ ಮೂಲಕ ಪ್ರತಿಭಟನೆ ನಡೆಸಿದ್ದಾರೆ. ಸಚಿವ ಎಂಬಿ ಪಾಟೀಲ್ ಪ್ರಭಾವದಿಂದ ನೀರು ಲಿಫ್ಟ್ ಮಾಡಲಾಗ್ತಿದೆ. ಬೇಸಿಗೆಯಲ್ಲಿ ಕೃಷ್ಣಾ ನದಿ ನೀರು ಕಡಿಮೆಯಾಗ್ತಿದೆ. ಈ ವೇಳೆ ನೀರು ಸಾಗಿಸಿ ಜಮಖಂಡಿ ಭಾಗದ ಕೃಷಿಗೆ, ಜನ ಜಾನುವಾರುಗಳಿಗೆ ನೀರಿಲ್ಲದಂತೆ ಮಾಡ್ತಿದ್ದಾರೆ. ನೀರು ಹರಿಯೋದನ್ನ ತಕ್ಷಣ ನಿಲ್ಲಿಸಬೇಕೆಂದು ಆಗ್ರಹಿಸಿದ್ರು. ಈ ವೇಳೆ ರಸ್ತೆ ತಡೆ ಕೈ ಬಿಡುವಂತೆ ಪೊಲೀಸರ ಮನವೊಲಿಕೆ ಮಾಡಿದ್ರು. ಜಗ್ಗದ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.